ಪಂಚಾಯತ್ನ ಸದಸ್ಯ ಬಿಜೆಪಿ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಹೀಗಾದ್ರೆ ಶಾಸಕರ ಕತೆ ಬೇರೆನೆ. ಅವರು ಅನುದಾನವಿಲ್ಲ, ಶೂನ್ಯ ಅನುದಾನದ ಸರ್ಕಾರ ಅಂತ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಅದರ ಮರು ದಿವಸ ಕೊಟ್ರೆ ಪಿಕ್ಕಾಸ್ ಹಿಡ್ಕೊಂಡು ಗುದ್ದಲಿ ಪೂಜೆಗೆ ಬರ್ತಾರೆ. 1 ಕೋಟಿ ಅನುದಾನ, 2 ಕೋಟಿ ಅನುದಾನ ಎನ್ನುವಂಥದ್ದು. ಇವತ್ತು ನಾವು ಪ್ರತಿಭಟನೆಯನ್ನ ಮಾಡುವಂತಹ ಒಂದು ಪರಿಸ್ಥಿತಿ ಈ ಬೋಳ ಪಂಚಾಯತಿನ ಬಿಜೆಪಿ ಸದಸ್ಯರುಗಳು ನಮಗೆ ತಂದುಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಪಂಚಾಯತಿನಲ್ಲಿ ಯಾವತ್ತೂ ಕೂಡ ರಾಜಕೀಯವನ್ನು ಮಾಡಿದವರೆಲ್ಲ ಅಭಿವೃದ್ಧಿಯಲ್ಲಿ. ನಾವು ಎಲ್ಲರಿಗೂ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದರೆ ಅದರ ವಿರುದ್ಧ ಮಾತನಾಡುವಂತಹ ಒಂದು ತೀರಾ ಸಂಕುಚಿತ ಮನೋಭಾವನೆಯನ್ನ ಈ ಭಾಗದ ಬಿಜೆಪಿ ಸದಸ್ಯರುಗಳು ತೋರಿದ್ದಾರೆ. ನಾನು ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡ್ತೇನೆ. ಈ ಪ್ರತಿಭಟನೆ ಯಾಕೋಸ್ಕರ ಈ ಮಳೆಯಲ್ಲಿ ನಾವು ನಿಂತಿದ್ದೇವೆ ಎನ್ನುವ ಏನಾದರೂ ಸಂಶಯಗಳಿದ್ರೆ, ಕಳೆದ ತಿಂಗಳು ಜೂನ್ 19ನೇ ತಾರೀಕಿಗೆ ಈ ಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಬಿಜೆಪಿಯ ಪಂಚಾಯತ್ ಸದಸ್ಯರುಗಳು. ಎಲ್ಲ ಇಲ್ಲಿ ಒಂದು ಸ್ವಲ್ಪ ಜನರನ್ನು ಒಟ್ಟು ಸೇರಿಸಿ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ವೃದ್ಧಾಪ್ಯ ವೇತನವನ್ನು ಕಡಿತ ಮಾಡ್ತಾ ಇದೆ, ಮತ್ತೆ ಸಂಧ್ಯಾ ಸುರಕ್ಷಾ ಇನ್ನಿತರ ಬೇರೆ ಬೇರೆ ಯೋಜನೆಗಳನ್ನ ಜನರಿಗೆ ಸಿಗುವ ಯೋಜನೆಗಳನ್ನ ಕಡಿತ ಮಾಡ್ತಾ ಇದೆ ಎನ್ನುವ ವಿಚಾರವನ್ನ ಮುಂದಿಟ್ಟುಕೊಂಡು ಇದೇ ಪಂಚಾಯತ್ನಲ್ಲಿ ಜೂನ್ 19ನೇ ತಾರೀಕಿಗೆ ಪ್ರತಿಭಟನೆಯನ್ನು ಮಾಡಿದ್ರು. ಆ ನಂತರ ಬರೋಬ್ಬರಿ 1 ತಿಂಗಳ ನಂತರ ಜುಲೈ 19ನೇ ತಾರೀಕಿಗೆ ಇದೇ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳನ್ನ ಈ ಬೋಳ ಗ್ರಾಮದಲ್ಲಿ ನಾವು ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ನೀಡುವುದಿಲ್ಲ ಎನ್ನುವಂತಹ ಒಂದು ಬೆದರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಒಂದು ರೀತಿ ದ್ವಂದ್ವ ನೀತಿ. ಇದು ಪಂಚಾಯತ್ನ ಸದಸ್ಯ ಬಿಜೆಪಿ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಹೀಗಾದ್ರೆ ಶಾಸಕರ ಕತೆ ಬೇರೆನೆ. ಅವರು ಅನುದಾನವಿಲ್ಲ, ಶೂನ್ಯ ಅನುದಾನದ ಸರ್ಕಾರ ಅಂತ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಅದರ ಮರು ದಿವಸ ಕೊಟ್ರೆ ಪಿಕ್ಕಾಸ್ ಹಿಡ್ಕೊಂಡು ಗುದ್ದಲಿ ಪೂಜೆಗೆ ಬರ್ತಾರೆ. 1 ಕೋಟಿ ಅನುದಾನ, 2 ಕೋಟಿ ಅನುದಾನ ಎನ್ನುವಂಥದ್ದು. ಇದು ತೀರಾ ಒಂದು ದ್ವಂದ್ವ ನೀತಿ ಹಾಗೂ ಒಂದು ದೊಡ್ಡ ಷಡ್ಯಂತ್ರ ಇದರ ಹಿಂದಿದೆ. ಇವರ ಬಿಜೆಪಿಯ ಮೇಲಿನ ನಾಯಕರಿಂದ ಹಿಡಿದು ತಳಮಟ್ಟದ ಪಂಚಾಯತ್ ಸದಸ್ಯರ ತನಕ ಇವ್ರದೊಂದು ದೊಡ್ಡ ಷಡ್ಯಂತ್ರ ಇದೆ. ಅದು ಏನಂದ್ರೆ, ಇವರೇ ಮಗುವನ್ನ ಚಿವುಟುವುದು ಒಂದು ಭಾಗದಲ್ಲಿ ಹಿಂದಿನಿಂದ, ಮುಂದೆ ಬಂದು ಮಗುವನ್ನ ತೊಟ್ಟಿಲು ತೂಗುವುದು. ಯಾಕಂದ್ರೆ ಇವರೇ ಅನುದಾನಗಳನ್ನ ಕಡಿತ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನೋಡಿ, ಇವರು ಮೊನ್ನೆ ಹೇಳಿದ್ರು ನಾವಿಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ. ಅದೇ ಪ್ರತಿಭಟನೆಯನ್ನು ಮಾಡ್ತಾ ಹೇಳ್ತಾರೆ ಈ ಭಾಗದಲ್ಲಿ ಅನುಷ್ಠಾನ, ಇದು ಗ್ಯಾರಂಟಿ ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇಲ್ಲ ಅಂತ. ನಾನು ಬೋಳದ ಎಲ್ಲ ಜನತೆಗೆ ಒಂದು ವಿಚಾರವನ್ನು ನಾನು ತಿಳಿಸಿಕ್ಕೆ ಇಷ್ಟಪಡ್ತೇನೆ. ಈ ಬಿಜೆಪಿಯ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮನೆಯ ಮಾಹಿತಿಗಳನ್ನ, ನಿಮ್ಮ ಮನೆಯಲ್ಲಿ ಒಂದು ಬಡವರಿರ್ಬೋದು, ಒಂದು ದ್ವಿಚಕ್ರ ವಾಹನವನ್ನ ಖರೀದಿ ಮಾಡಿದ್ರೆ, ಕಾರನ್ನ ಖರೀದಿ ಮಾಡಿದ್ರೆ, ಅಥವಾ ಇನ್ನೇನೋ ವಸ್ತುಗಳನ್ನ ಖರೀದಿ ಮಾಡಿದ್ರೆ ತೆರಿಗೆ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಅದರ ನಿಮ್ಮ ತಪ್ಪು ಮಾಹಿತಿಯನ್ನ ನೀಡಿ, ನಿಮ್ಮ APL BPL ಇದ್ದದನ್ನು APL ಅನ್ನಾಗಿ ಅವರೇ ಮಾಡಿಸಿ ನಿಮಗೆ ಸರ್ಕಾರದಿಂದ ಅನುದಾನ ಕಡಿತ ಆಗ್ತಾ ಇದೆ ಅಂತ ಮತ್ತೆ ನಿಮ್ಮ ಮುಂದೆ ಸುಳ್ಳು ಹೇಳುವಂತಹ ಒಂದು ದುಷ್ಕೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಜನಜಾಗೃತಿ ಆಗಬೇಕು, ಎಲ್ರಿಗೂ ಈ ವಿಚಾರವನ್ನ ತಿಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದೇವೆ. ಬಿಜೆಪಿಯ ಮೊನ್ನೆ ಗ್ರಾಮ ಸಭೆಯಲ್ಲಿ ಅವರು ತೋರಿದಂತಹ ದುಷ್ಕೃತ್ಯವನ್ನ ಈ ಭಾಗದ ನಾಯಕರಾದಂತಹ ಸಂತೋಷ್ ದೇವಾಡಿಗರ್ ಅವರು ಅದನ್ನು ವಿರೋಧಿಸಿದ್ದಾರೆ. ಅದೇ ರೀತಿ ಈ ಭಾಗದ ಗ್ರಾಮೀಣ ಅಧ್ಯಕ್ಷರು ಮತ್ತು ಪಂಚಾಯತ್ ಸದಸ್ಯರಾದ ಯೋಗೇಶ್ ಮೂಲ್ಯರವರು, ಇಲ್ಲಿನ ಯುವ ಕಾಂಗ್ರೆಸ್ನ ಮುಖಂಡರಾದ ಕಿಶೋರ್ ದೀಕ್ಷಿತ್ ದೇವಾಡಿಗರ್ ಅವರು ಎಲ್ಲರೂ ಅವತ್ತಿನ ಸಭೆಯಲ್ಲಿ ಬಿಜೆಪಿಯ ದುಷ್ಕೃತ್ಯವನ್ನು ವಿರೋಧಿಸಿದ್ದಾರೆ. ಗ್ಯಾರಂಟಿಯ ಯೋಜನೆಗಳನ್ನ ಈ ಸದಸ್ಯರುಗಳು ಇಲ್ಲಿ ಅನುಷ್ಠಾನ ಮಾಡಬಾರದು ಒಂದು ಬೆದರಿಕೆಯನ್ನು ಹಾಕ್ತಾರೆ. ಅದೇ ಈ ಭಾಗದ ಇವರ ಗುರುಗಳು, ಈ ಭಾಗದ ಶಾಸಕರು ವಿಧಾನಸೌಧದಲ್ಲಿ ಸದನದಲ್ಲಿ ಹೇಳ್ತಾರೆ, ತಾಲೂಕಿನ ಗ್ಯಾರಂಟಿ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ. ಅತ್ಯಂತ ನಾಚಿಕೆಗೇಡು, ಇದು ಅತ್ಯಂತ ನಾಚಿಕೆಗೇಡು, ಅತ್ಯಂತ ಹಾಸ್ಯಾಸ್ಪದ. ಇವತ್ತಿನ ಪ್ರತಿಭಟನೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ